ಗುಜರಾತ್ನ ಪಶ್ಚಿಮ ಕರಾವಳಿಯಲ್ಲಿ ಇರುವ ದ್ವಾರಕಾ ಹಿಂದೂ ಧರ್ಮದ ಪವಿತ್ರ 4 ಧಾಮಗಳಲ್ಲಿ ಒಂದು. ಇದು ಸಾಮಾನ್ಯ ನಗರ ಅಲ್ಲ, ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ರಾಜಧಾನಿ. 7 ಪುರಾತನ ನಗರಗಳಲ್ಲಿ ಅಂದರೆ ಸಪ್ತಪುರಿಗಳಲ್ಲಿ ಇದೂ ಒಂದಾಗಿದೆ. ಭಗವಾನ್ ಶ್ರೀಕೃಷ್ಣನು ವಿಶ್ವಕರ್ಮನ ಸಹಾಯದಿಂದ ನಿರ್ಮಿಸಿದ ಮತ್ತು ನಂತರ ಸಮುದ್ರದಲ್ಲಿ ಮುಳುಗಿದ ನಿಗೂಢ ಪುರಾತನ ಕೃಷ್ಣನಗರಿ ಇದು. ದ್ವಾರಕಾದ ಪ್ರಮುಖ ಆಕರ್ಷಣೆಗಳು ಮತ್ತು ವಿಶೇಷತೆಗಳು. ದ್ವಾರಕಾಧೀಶ ದೇವಾಲಯ. ಇದು 5 ಅಂತಸ್ತಿನ 60 ಸ್ತಂಭಗಳ ಮೇಲಿರುವ ಸುಮಾರು 2500 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ. ಗೋಮತಿ ಘಾಟ್. ಇದು ಗೋಮತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸ್ಥಳ. ಬೇಟ್ ದ್ವಾರಕಾ. ಇದು ಕೃಷ್ಣನು ವಾಸಿಸುತ್ತಿದ್ದ ಸ್ಥಳವೆಂದು ನಂಬಲಾದ ದ್ವೀಪ. ನಾಗೇಶ್ವರ ಜ್ಯೋತಿರ್ಲಿಂಗ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ರುಕ್ಮಿಣಿ ದೇವಿ ದೇವಾಲಯ. ಇದು 12ನೇ ಶತಮಾನದ ವಾಸ್ತುಶಿಲ್ಪ. ಇತಿಹಾಸ. ಮಹಾಭಾರತದ ಕಾಲದ ಈ ನಗರವು ಸಮುದ್ರದ ಅಡಿಯಲ್ಲಿ ಮುಳುಗಿ ನಂತರ 7ನೇ ಅವತಾರದಲ್ಲಿ ಪುನಃ ನಿರ್ಮಾಣಗೊಂಡಿದೆ ಎಂದು ನಂಬಲಾಗಿದೆ. ನಿಗೂಢತೆ. ಸಮುದ್ರದ ಅಡಿಯಲ್ಲಿ ಮುಳುಗಿದ ದ್ವಾರಕಾದ ಅವಶೇಷಗಳ ಶೋಧ ಕಾರ್ಯ 1980ರ ದಶಕದಿಂದಲೂ ನಡೆಯುತ್ತಿದೆ. ಭೇಟಿ ಮಾಡಲು ಉತ್ತಮ ಸಮಯ ನವೆಂಬರ್ನಿಂದ ಫೆಬ್ರವರಿ ಮತ್ತು ಜನ್ಮಾಷ್ಟಮಿಯ ವೇಳೆ ದ್ವಾರಕಾ ಇನ್ನೂ ವಿಶೇಷ. ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ. ಜೈ ಶ್ರೀಕೃಷ್ಣ. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.